ಅಹಮದಾಬಾದ್ ಏರ್ ಇಂಡಿಯಾ ದುರಂತ, ಮುಸ್ಲಿಂ ಸಮುದಾಯ ಸಂತಾಪ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮುಸ್ಲಿಂ ಸಮುದಾಯದ ಜಾಮಿಯಾ ಮಸ್ಜಿದ್ನಲ್ಲಿ ಜುಮಾ ನಮಾಜ್ನಲ್ಲಿ ವಿಮಾನ ದುರಂತದಲ್ಲಿ ಮಡಿದವರಿಗೆ ಪ್ರಾರ್ಥನೆಯಲ್ಲಿ ದುಃಖದ ಸಮಯದಲ್ಲಿ ದೇವನು ಅವರಿಗೆ ಶಕ್ತಿ ಮತ್ತು ಸಹನೆ ಕರುಣಿಸಲಿ ಎಂದು ಪ್ರಾರ್ಥಿಸಿ ಜಾಮಿಯಾ ಮಸ್ಜಿದ್ ಎದುರಿಗೆ ರಾಮದುರ್ಗ ಪಟ್ಟಣದ ಮುಸ್ಲಿಂ ಸಮುದಾಯದಿಂದ ಸಂತಾಪ ಸೂಚಿಸಿ ನಂತರ ಹಲವರು ಮಾತನಾಡಿದರು. ಅಹಮದಾಬಾದ್ನಲ್ಲಿ ನಿನ್ನೆ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದ ಸುದ್ದಿ ಕೇಳಿ ನಮಗೆ ತೀವ್ರ ಆಘಾತ ಮತ್ತು ಅತೀವ ದುಃಖವಾಗಿದೆ. ಈ ಘೋರ ದುರ್ಘಟನೆಯಲ್ಲಿ ವಿವಿಧ ದೇಶಗಳ ಪ್ರಯಾಣಿಕರು, ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಅನೇಕ ಅಮಾಯಕ ಜೀವಗಳು ಬಲಿಯಾಗಿರುವುದು ಅತ್ಯಂತ ನೋವಿನ ಸಂಗತಿ. ಭಾರತದಲ್ಲಿ ಮತ್ತು ವಿದೇಶದಲ್ಲಿರುವ ಎಲ್ಲ ಮೃತರ ಕುಟುಂಬಗಳಿಗೆ ನಮ್ಮ ಅತೀವ ಸಂತಾಪವನ್ನು ವ್ಯಕ್ತಪಡಿಸುತ್ತೇವೆ. ಈ ಅಪಾರ ದುಃಖದ ಸಮಯದಲ್ಲಿ ದೇವನು ಅವರಿಗೆ ಶಕ್ತಿ ಮತ್ತು ಸಹನೆಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಮೌಲಾನಾ ಜಹೂರ್ ಹಾಜಿ ಹೇಳಿದರು. ದುರಂತ ಸ್ಥಳದಿಂದ ಹೊರಹೊಮ್ಮುತ್ತಿರುವ ದೃಶ್ಯಗಳು ನಿಜಕ್ಕೂ ಹೃದಯ ಕಲಕುವಂತಿವೆ. ನಮ್ಮ ಪ್ರೀತಿ ಪಾತ್ರರ ಗುರುತು ಮತ್ತು ಸುದ್ದಿಗಾಗಿ ಕಾಯುತ್ತಿರುವ ಕುಟುಂಬಗಳ ನೋವನ್ನು ವಿವರಿಸಲು ಪದಗಳಿಲ್ಲ. ರಕ್ಷಣಾ ಮತ್ತು ಪುನರ್ವಸತಿ ಕಾರ್ಯಾಚರಣೆಯಲ್ಲಿ ಅವಿರತವಾಗಿ ಶ್ರಮಿಸಿದ ಸ್ಥಳೀಯ ಅಧಿಕಾರಿಗಳು, ಪ್ರಥಮ ಪ್ರತಿಸ್ಪಂದಕರು ಮತ್ತು ಸ್ವಯಂ ಸೇವಕರ ಕಾರ್ಯವನ್ನು ನಾವು ಹೃದಯ ತುಂಬದಿಂದ ಶ್ಲಾಘಿಸುತ್ತೇವೆ ಎಂದು ಅಂಜುಮನ್ ಇಸ್ಲಾಂ ಕಮಿಟಿಯ ನಿರ್ದೇಶಕ ಶಫಿ ಬೆನ್ನಿ ಹೇಳಿದರು. ಈ ದುರಂತ ಘಟನೆಗೆ ಕಾರಣಗಳನ್ನು ನಿರ್ಧರಿಸಲು ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಲು ಸರ್ಕಾರವು ಸಮಗ್ರ ತನಿಖೆ ನಡೆಸಿ ಹೊಣೆಗಾರಿಕೆ ಮತ್ತು ಸುರಕ್ಷತೆಯ ಕುರಿತು ಶೀಘ್ರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ನಾವು ಒತ್ತಾಯಿಸುತ್ತೇವೆ ಎಂದು ಕಾರ್ಮಿಕ ಮುಖಂಡ ಗೈಬು ಜೈನೆಖಾನ್ ಹೇಳಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಿಂದ ಬಾಧಿತರಾದ ಎಲ್ಲ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿದರು. अस्सलामु अलैकुम वरहमतुल्लाहि वबरकातुहू। आज हम जुमा के नमाज से फारिग होकर सभी मुसलमान यहाँ खड़े होकर अहमदाबाद से कामयाबी के साथ उड़ान भरने वाले हवाई जहाज़ और फिर थोड़ी मसाफत पर नाकामी का शिकार होने वाले जहाज़ हवाई जहाज़ जिस घटना का वो शिकार हुआ और जिस आफत से वो दो चार हुए, कई लोगों की जानें जो गई हैं, हम सभी दुखी लोग अपने दुख का इजहार करते हैं और हम उन तमाम लोगों के ख़ानदान वालों को तसल्ली देते हैं जिनके अहबाब उसमें इंतकाल कर गए हैं। और फिर हम दुआ भी करते हैं कि अल्लाह ताला हमारे मुल्क को ऐसी घटनाओं से और ऐसे नागहाने हादसों से हमेशा के लिए महफूज फरमाए। ನಮ್ಮ ದೇಶದಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ನಿಂದ ಇಂಗ್ಲೆಂಡ್ಗೆ ಹೋಗ್ತಕ್ಕಂಥ ವಿಮಾನ ದುರ್ಘಟನೆಯಲ್ಲಿ ಸುಮಾರು 243 ಪ್ರಯಾಣಿಕರು ಪ್ರಯಾಣಿಸ್ತಿರ್ತಕ್ಕಂಥ ವಿಮಾನದಲ್ಲಿ ಒಂದು ಅಚಾನಕ್ಕಾಗಿ ಅದು ದುರ್ಘಟನೆಯಾಗಿ 241 ಜನ ಸತ್ತಿದ್ದಾರಂಥೇಳಿ ಎಲ್ಲ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿದ್ದರಿಂದ ನಾವು ಇವತ್ತು ಶುಕ್ರವಾರ ದಿವಸ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಸೇರಿ ನಮಾಜ್ದಲ್ಲಿಯೂ ಕೂಡ ಸತ್ತವರಿಗೆ ಅವರಿಗೆ ಸ್ವರ್ಗದಲ್ಲಿ ದೇವರು ಅವರಿಗೆ ಸ್ವರ್ಗವನ್ನು ಸ್ಥಾಪಿಸಬೇಕು. ಅದೇ ರೀತಿ ಇನ್ನು ಅವರ ಏನು ಕುಟುಂಬದವರಿದ್ದಾರೆ ಅವರಿಗೆಲ್ಲ ಅವರ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂತ ತಿಳ್ಕೊಂಡು ಇವತ್ತು ಶುಕ್ರವಾರ ದಿವಸ ನಾವು ಎಲ್ಲ ಮುಸಲ್ಮಾನ್ ಬಾಂಧವರು ನಮಾಜನ್ನು ಮಾಡಿ ಅವರಿಗೆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ. ನಿನ್ನೆ ನಡೆದಂಥ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರದಲ್ಲಿ ಏನು ಅಹಮದಾಬಾದ್ನಿಂದ ಇಂಗ್ಲೆಂಡ್ಗೆ ಹೋಗುವಂಥ ಏನು ವಿಮಾನ ಅಪಘಾತ ಆಗಿದೆ, ಇದು ಭಾಳ ದೊಡ್ಡ ಒಂದು ಅಪಘಾತ ಅಂಥೇಳಿ ನಮಗೆ ಅನಿಸ್ತಾ ಇದೆ. ಅದರಲ್ಲಿ ಇರುವಂಥ 243 ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಸಣ್ಣ ಮಕ್ಕಳು ಇದ್ದಾರೆ. ನಾಳೆ ಆ ಮಕ್ಕಳು ಏನಾಗ್ತಿದ್ರು ಅನ್ನೋದು ಗೊತ್ತಿಲ್ಲ. ಆ ವಿಧಿ ಯಾವ ಆಟ ಆಡುತ್ತೆ ಅಂತಂದರೆ ಯಾರು ಎಲ್ಲಿ ಪ್ರಾಣ ಕಳ್ಕೊತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ 243 ಜನ ತೀರ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಇವತ್ತು ರಾಮದುರ್ಗ ತಾಲೂಕಿನ ಎಲ್ಲ ಧರ್ಮದ ಜನ ಇವತ್ತು ಶುಕ್ರವಾರ ಇದ್ದರೂ ಸಹ ಇವತ್ತು ನಮಾಜ್ ಮಾಡಿ ಮುಸ್ಲಿಂ ಜನ ಆಗಲಿ, ಇಲ್ಲಿ ಕೂಡಿದಂಥ ಬೇರೆ ಬೇರೆ ಜನ ಆಗಲಿ, ಇವರೆಲ್ಲರೂ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಮತ್ತು ಮಡಿದವರಂಥ ಏನು ಮನೆಗಳಿದ್ದಾವೆ ಆ ಸಂಬಂಧಿಕರು ಅಥವಾ ತಂದೆ ತಾಯಿ ಆಗಲಿ, ಬಂಧು ಬಳಗಾಗಲಿ ಅವರ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ರಾಮದುರ್ಗ ನಗರದ ಪರವಾಗಿ ಮಡದಂಥವರಿಗೆ ಎಲ್ಲರಿಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ.